n is a 2-digit number such that the product of digits when added to their sum equals n. The unit digit of n would be 1, 7 or 8 or 9. ಸೊ ಯೂನಿಟ್ ಡಿಜಿಟ್ನ ನಂಬರ್ ಯಾವುದಾಗಿರುತ್ತೆ ಅಂತೇಳಿ ಇಲ್ಲಿ ಕೇಳಿದ್ದಾರೆ. ಸೊ ಎನ್ ಅನ್ನೋದು ಯಾವ ರೀತಿಯ ಒಂದು ನಂಬರ್ ಅಂತಂದರೆ ಇಟ್ ಈಸ್ ಅ 2-digit ನಂಬರ್. ಸೊ ಲೆಟ್ ಅಸ್ ಕನ್ಸಿಡರ್ ಎ 2-digit ನಂಬರ್. ನಾನೇನು ಮಾಡ್ತೀನಿ ಅಂತಂದರೆ n = AB ಅಂತ ಒಂದು 2-digit ನಂಬರ್ ಕನ್ಸಿಡರ್ ಮಾಡ್ತೀನಿ. ನೋಡಿ AB ಅಂತಂದರೆ ಇಟ್ ಈಸ್ ನಾಟ್ ಪ್ರಾಡಕ್ಟ್ ಆಫ್ A ಆ್ಯಂಡ್ B. ಈಗ 23 ಅಂತ ಬರೀತೀವಲ್ಲ ಆ ರೀತಿ ಇಲ್ಲಿ ಒನ್ಸ್ ಪ್ಲೇಸಲ್ಲಿ ಅಥವಾ ಯೂನಿಟ್ಸ್ ಪ್ಲೇಸಲ್ಲಿ B ಇದೆ, ಟೆನ್ಸ್ ಪ್ಲೇಸಲ್ಲಿ A ಇದೆ. ಈ ರೀತಿ ನಾನೇನು ಮಾಡಿದ್ದೀನಿ ಅಂತಂದರೆ ಅದನ್ನು ಬರೆದಿದ್ದೀನಿ ಹೊರತು ಅದು AB ಅನ್ನೋದು ಪ್ರಾಡಕ್ಟ್ ಅಂತ ನಾವು ಅರ್ಥ ಮಾಡ್ಕೊಳ್ಬಾರ್ದು. ಈ ಸಿಚುವೇಷನಲ್ಲಿ ಅರ್ಥ ಮಾಡ್ಕೊಳ್ಬಾರ್ದು. ಪ್ರಾಡಕ್ಟನ್ನು ನಾನು ಈ ಪ್ರಾಬ್ಲಮಿಗೆ A × B ಅಂತ ಬರೀತೀನಿ. ಓಕೆ, ಸೊ AB ಅಂತಂದರೆ ಅರ್ಥ ಇಟ್ ಇಸ್ ಅ 2-digit ನಂಬರ್. ಎರಡು ಡಿಜಿಟ್ಗಳು ಅಷ್ಟೇ ಅದು. ನೆಕ್ಸ್ಟ್ ಕಂಡೀಷನ್ ಏನಿದೆ ಅಂತಂದರೆ ಇದು ನಂಬರ್ನ ನಾವೇನಾದರೂ ಸಚ್ ದ್ಯಾಟ್ ಪ್ರಾಡಕ್ಟ್ ಆಫ್ ಡಿಜಿಟ್ಸ್ ಅಂದರೆ ಈ ಡಿಜಿಟ್ಗಳೇನಿದಾವಲ್ಲ ಇವುಗಳ ಪ್ರಾಡಕ್ಟ್ ಅಂತಂದರೆ A × B. ಒನ್ಸ್ ಪ್ಲೇಸ್ನ ಡಿಜಿಟ್ಟು ಮತ್ತು ಟೆನ್ಸ್ ಪ್ಲೇಸ್ನ ಡಿಜಿಟನ್ನು ಮಲ್ಟಿಪ್ಲೈ ಮಾಡಿದರೆ ಪ್ರಾಡಕ್ಟ್ ಆಫ್ ಡಿಜಿಟ್ಸ್ ವೆನ್ ಆ್ಯಡೆಡ್ ಟು ದಿಯರ್ ಸಮ್ ಇದನ್ನು ಆ್ಯಡ್ ಮಾಡ್ತಾರೆ. ಯಾವುದಕ್ಕೆ ಆ್ಯಡ್ ಮಾಡ್ತಾರೆ ಅಂತಂದರೆ ಆ ಎರಡು ಡಿಜಿಟ್ಗಳ ಸಮ್ಮಿಗೇ ಆ್ಯಡ್ ಮಾಡ್ತಾರೆ. ಸಮ್ ಅಂತಂದರೆ A + B. ಟೆನ್ಸ್ ಪ್ಲೇಸು ಮತ್ತು ಒನ್ಸ್ ಪ್ಲೇಸಲ್ಲಿ ಇರ್ತಕ್ಕಂಥ ಡಿಜಿಟ್ಗಳನ್ನ ಸಮ್ಮಿಗೆ ಈ ಪ್ರಾಡಕ್ಟನ್ನು ಆ್ಯಡ್ ಮಾಡಿದ್ರೆ ಇದು ಯಾವುದಕ್ಕೆ ಈಕ್ವಲ್ ಆಗಿರುತ್ತೆ ಅಂತಂದರೆ ಸಮ್ ಈಕ್ವಲ್ಸ್ n. n ಅಂತಂದರೆ ಯಾವುದು AB ಅಂದರೆ ಒರಿಜಿನಲ್ ನಂಬರ್ಗೇ ಈಕ್ವಲ್ ಆಗಿರುತ್ತೆ, ABಗೆ ಈಕ್ವಲ್ ಆಗಿರುತ್ತೆ. ಇಲ್ಲಿ ಮತ್ತೊಮ್ಮೆ ನಾನು ನೆನಪು ಮಾಡ್ತಾ ಇದ್ದೀನಿ, AB ಈಸ್ ನಾಟ್ ಪ್ರಾಡಕ್ಟ್ ಆಫ್ A ಆ್ಯಂಡ್ B. ಇಟ್ ಈಸ್ ಅ 2-digit ನಂಬರ್. ಈ 2-digit ನಂಬರ್ನ ನಾವು ಬೇರೆ ರೀತಿಯಲ್ಲಿ ಎಕ್ಸ್ಪ್ರೆಸ್ ಮಾಡ್ತೀವಿ. ಅದನ್ನು ನೆಕ್ಸ್ಟ್ ಸ್ಟೆಪ್ಪಲ್ಲಿ ಎಕ್ಸ್ಪ್ರೆಸ್ ಮಾಡ್ತೀನಿ ನಾನು. ಇಲ್ಲಿ A × B + A + B = 2. ಇದು 2-digit ನಂಬರ್ ಆಗಿರೋದ್ರಿಂದ ಇದನ್ನು ನಾವೇನಂತ ಬರಿಬೋದು 10 × A + B ಅಂತ ಬರಿಬೋದು. ಸೊ ಎಕ್ಸ್ಪ್ರೆಸ್ ಮಾಡ್ತೀವಲ್ಲ ಈ ರೀತಿ. ಈ 23 ಇದೆ, 2 × 10 + 3 ಅಂತ ಬರೀತೀವಲ್ಲ ಆ ರೀತಿ ನಾನೇನು ಮಾಡಿದ್ದೀನಿ ಇದನ್ನು ಎಕ್ಸ್ಪ್ಯಾಂಡ್ ಮಾಡಿದ್ದೀನಿ. ಸೊ ಎರಡೂ ಕಡೆಯೂ +B ಇದೆ, ಎರಡನ್ನೂ ಕ್ಯಾನ್ಸಲ್ ಮಾಡಿಬಿಡಿ. ಈಗ ಇಲ್ಲೇನು ಉಳಿತು ಅಂತಂದರೆ A × B ಉಳಿದಿದೆ, ಲೆಫ್ಟ್ ಸೈಡಲ್ಲಿ A ಇದೆ. 10 × A ಇಸ್ ನಥಿಂಗ್ ಬಟ್ 10A. ಇದನ್ನು ಲೆಫ್ಟ್ ಸೈಡ್ ತೊಗೊಳ್ರಿ, -10A ಆಯಿತು. ಇಟ್ ಈಸ್ ಈಕ್ವಲ್ ಟು 0. ಇಟ್ ಈಸ್ ನಥಿಂಗ್ ಬಟ್ 10 × A ಅಂದ್ಕೊಳ್ಬೇಕಿದ್ರೆ. A × B ಇಲ್ಲಿ 1A ಇದೆ, ಇಲ್ಲಿ 10A ಇದೆ. ಇದು ಎಡಿಷನ್ನು, ಇದು ಸಬ್ಟ್ರಾಕ್ಷನ್ನು. ಸೊ ಕಳಿಬೇಕು, ಸಬ್ಟ್ರಾಕ್ಟ್ ಮಾಡಬೇಕು. -10 + 1 ಅಂತಂದರೆ ವಿ ಗೆಟ್ -9 × A. ಇಟ್ ಈಸ್ ಈಕ್ವಲ್ ಟು 0. ಈಗ ಇಲ್ಲೂ A ಇದೆ, ಇಲ್ಲೂ A ಇದೆ. ಮಲ್ಟಿಪ್ಲಿಕೇಶನ್ ಇರೋದ್ರಿಂದ ಕಾಮನ್ ತೆಗಿಬೋದು. ಕಾಮನ್ ತೆಗೆದುಬಿಡಿ. ಕಾಮನ್ ತೆಗೆದ್ರೆ ಇಲ್ಲಿ ಬ್ರ್ಯಾಕೆಟ್ ಒಳಗಡೆ B - 9 = 0. ನೋಡಿ ಇದೊಂದು ನಂಬರು, B - 9 ಅನ್ನೋದು ಒಂದು ನಂಬರು. ಅವೆರಡರ ಪ್ರಾಡಕ್ಟು ಇದು ಆ್ಯಕ್ಚುಲಿ ಇಟ್ ಈಸ್ ಅ ಪ್ರಾಡಕ್ಟ್ ಏನಾಗ್ತಾ ಇದೆ 0 ಆಗ್ತಾ ಇದೆ. ಸೊ ಇದರ ಅರ್ಥ ಐದರ್ A ಈಸ್ ಈಕ್ವಲ್ ಟು 0 ಆರ್ B - 9 ಈಸ್ ಈಕ್ವಲ್ ಟು 0. A = 0 ಆಗೋಕ್ಕೆ ಸಾಧ್ಯ ಇಲ್ಲ, ಯಾಕಂತಂದರೆ 2-digit ನಂಬರ್ ಆಗಿರೋದ್ರಿಂದ A ಕೆನಾಟ್ ಬಿ ಈಕ್ವಲ್ ಟು 0. ಸೊ ಓನ್ಲಿ ಪಾಸಿಬಿಲಿಟಿ ಏನಿದೆ ಅಂತಂದರೆ A ವ್ಯಾಲ್ಯೂ ಏನಿದೆಯೋ ಗೊತ್ತಿಲ್ಲ, ಅದನ್ನು ನನಗೆ ಕಂಡುಹಿಡಿಯೋ ಅವಶ್ಯಕತೆ ಕೂಡ ಇಲ್ಲ. ನನಗೆ ಫೈಂಡ್ ಔಟ್ ಮಾಡಬೇಕಾಗಿರೋದು B ವ್ಯಾಲ್ಯೂ ಮಾತ್ರ. B ವ್ಯಾಲ್ಯೂ ಯಾಕಂತಂದರೆ ಅವ್ರು ಕೇಳೋದು ಯೂನಿಟ್ ಡಿಜಿಟ್ನ ಕೇಳಿರೋದ್ರಿಂದ. ಸೊ B - 9 = 0 ಆಗೋದಾದರೆ B ವಿಲ್ ಬಿ ಈಕ್ವಲ್ ಟು -9 ಈ ಕಡೆ ತೊಗೊಂಬರ್ರಿ 9. ಅಂದರೆ ಅರ್ಥ ಒನ್ಸ್ ಪ್ಲೇಸಲ್ಲಿ ಅಥವಾ ಯೂನಿಟ್ಸ್ ಪ್ಲೇಸಲ್ಲಿ ಯಾವ ಡಿಜಿಟ್ ಇರುತ್ತೆ 9 ಅನ್ನೋ ಡಿಜಿಟ್ ಇರುತ್ತೆ. ದೇರ್ ಫೋರ್ 4th ಆಪ್ಷನ್ ಈಸ್ ಕರೆಕ್ಟ್. ಟೆನ್ಸ್ ಪ್ಲೇಸಲ್ಲಿ ಎಷ್ಟಿರುತ್ತೋ ನನಗೆ ಅವಶ್ಯಕತೆ ಇಲ್ಲ. ಓಕೆ, ದೇರ್ ಫೋರ್ 4th ಆಪ್ಷನ್ ಈಸ್ ಕರೆಕ್ಟ್.